ಸೇಠ್ ಮೋಹನ್ ಲಾಲ್ ಆ ಊರಲ್ಲೇ ಒಂದು ದೊಡ್ಡ ವ್ಯಾಪಾರಿ ಆಗಿದ್ದ. ಸೇಠ್ ಮೋಹನ್ ಲಾಲ್ ಅವನ ದೊಡ್ಡ ಮಗನಿಗೆ ಆಲ್ರೆಡಿ ಮದ್ವೆ ಮಾಡಿರ್ತಾನೆ. ಈಗ ಚಿಕ್ಕ ಮಗನಿಗೆ ಮದ್ವೆ ಮಾಡ್ಬೇಕಂತ ಹೆಣ್ಣು ಹುಡುಕ್ತಿರ್ತಾನೆ. ಆದ್ರೆ ಚಿಕ್ಕ ಮಗನಾದ ಸೂರಜ್ ಈಗ್ಲೇ ಮದ್ವೆ ಬೇಡ ಅಂತಿದ್ದ. ಯಾಕಂದ್ರೆ ಅವನು ಸೀಮಾ ಎಂಬ ಒಂದು ಹುಡುಗಿನ ಪ್ರೀತಿಸ್ತಿದ್ದ. ಸೀಮಾ ಒಂದು ಬಡ ಮನೆಯ ಹುಡುಗಿ ಆಗಿದ್ಲು. ಅದ್ರಿಂದನೇ ಸೂರಜ್ಗೆ ಪಾಪ ತುಂಬಾ ಭಯ ಆಗ್ತಿತ್ತು. ಯಾಕಂದ್ರೆ ಅವ್ರು ಬಡವರಂತ ಗೊತ್ತಾದ್ರೆ ಮದ್ವೆ ಮಾಡಲ್ಲ ಅಂತ ಹೇಳ್ಬಿಡ್ತಾರೇನೋ ಅಂತ. ಆದ್ರೆ ಒಂದಿನ ಸೀಮಾ ಜೊತೆ ಅವ್ನ್ ಸುತ್ತಾಡ್ತಿರೋದು ಅವ್ರಪ್ಪ ನೋಡ್ಬಿಡ್ತಾರೆ. ಆಮೇಲೆ ಅದ್ರ ಬಗ್ಗೆ ಸೂರಜ್ ಹತ್ರ ಮಾತಾಡ್ತಾರೆ. ನೋಡು ಸೂರಜ್, ನಾನ್ ನಿನ್ನ ಯಾವ್ದೋ ಹುಡುಗಿಯ ಜೊತೆ ನೋಡಿದೀನಿ. ನಾವ್ ನಿಮಗೆ ತುಂಬಾ ದಿನದಿಂದ ಹೇಳ್ತಿದೀವಿ, ಯಾವ್ದಾದ್ರೂ ಹುಡುಗಿನ ಇಷ್ಟಪಟ್ಟಿದ್ಯಾ ಇಲ್ವಾ ಅಂತ. ಇಲ್ಲ ನಾವೇ ಹುಡುಕ್ಬೇಕಾ ಅಂತ. ಈಗಂತೂ ನಮಗೆ ಗೊತ್ತಾಗೋಯ್ತಲ್ವಾ, ಈಗಾದ್ರೂ ಹೇಳ್ಬಿಡಪ್ಪ ಅವಳು ಯಾರು ಅಂತ. ಅಪ್ಪ, ಅದು ಅವಳ ಹೆಸರು ಸೀಮಾ ಅಂತ. ಮತ್ತು ನಾನು ಅವಳನ್ನು ತುಂಬ ಪ್ರೀತಿ ಮಾಡ್ತೀನಿ ಅಪ್ಪ. ಯಾಕಂದರೆ ನಾನು ಅದು ನಿಮಗೆ ಹೇಳ್ತಾ ಇರಲಿಲ್ಲ, ಯಾಕಂದರೆ ಅವಳ ಫ್ಯಾಮಿಲಿ ನಮ್ಮಾಗೆ ರಿಚ್ ಇಲ್ಲ ಅಪ್ಪ. ಆದರೆ ಮನಸ್ಸು ಒಳ್ಳೇದಿದೆ. ಸೀಮಾ ತುಂಬ ಒಳ್ಳೆಯವಳಪ್ಪ. ನಾನು ಅವಳನ್ನು ಮದುವೆ ಆಗ್ಬೇಕಂತಿದ್ದೀನಪ್ಪ. ಹಾಗಾದ್ರೇನಾಯ್ತು ಮಗ? ನಿನಗೆ ಗೊತ್ತಲ್ವಾ ನಾನು ಕಷ್ಟಪಟ್ಟೆ ಇಲ್ಲಿ ತನಕ ಬಂದಿರೋದಂತ. ಮತ್ತೆ ನೀನು ಹೇಗೆ ತಿಳ್ಕೊಂಡೆ ಇದು? ಹುಡುಗಿ ಒಳ್ಳೆಯವಳಿದಾಳಲ್ವಾ, ಮತ್ತೇನು ಬೇಕು? ನೀನು ಅವಳ ಅಪ್ಪ ಅಮ್ಮನ ಹತ್ರ ನಮ್ಮದನ್ನ ಕರ್ಕೊಂಡೋಗು, ನಾವು ಮದುವೆ ಬಗ್ಗೆ ಮಾತಾಡ್ತೀವಿ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೂರಜ್ ಮದ್ವೆ ಬಗ್ಗೆ ಎಲ್ಲರೂ ಸಂತೋಷವಾಗಿದ್ರು. ಆದ್ರೆ ಅವರ ಅಣ್ಣ ಅತ್ತಿಗೆಗೆ ಅದು ಇಷ್ಟ ಇರ್ಲಿಲ್ಲ. ಮಾವನ್ಗೇನಾದ್ರೂ ಹುಚ್ಚಿಡ್ದಿದ್ಯಾರೀ? ಯಾಕ ಬಡಮನೆ ಹುಡುಗಿನ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದಾರೆ? ಇಂಥ ಬಡಮನೆಯಲ್ಲಿ ಹುಡುಗಿನ ತಗೊಂಬಂದ್ ಮದ್ವೆ ಮಾಡಿದ್ರೆ ನಮ್ಮ ಸ್ಟೇಟಸ್ ಏನಾಗ್ಬೇಕು ಹೇಳಿ? ಅದು ಮಾತ್ರ ಅಲ್ದೆ ಎಲ್ಲಾರು ನೋಡಿ ನಗ್ತಾರೆ. ನಾನ್ ನಿಮ್ಗೆ ಹೇಳ್ತಿದ್ದೀನಿ ನೋಡಿ, ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಂದ ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಡ್ಬೇಕು ಅಷ್ಟೇ. ನನಗೆ ಗೊತ್ತಾಗಿಲ್ಲ. ಅರೇ, ಬಡಮನೆ ಹುಡ್ಗಿನ್ ತಗೊಂಡ್ ಬಂದು ಇಲ್ ಮನೇಲಿಟ್ರೆ ಅವಳ ಮುಖ ನೋಡ್ಕೊಂಡು ನನ್ ಕೈಲಿ ಇರಕ್ಕಾಗಲ್ಲ. ಅವಳು ಬಡಮನೆ ಹುಡ್ಗಿ ಬೇರೆ, ಅವಳು ಪ್ರಾಪರ್ಟಿ ಎಲ್ಲ ಅವ್ರ ಮನೆಗ್ ಬರ್ದಿಕ್ಬಿಟ್ರೆ ಏನ್ ಮಾಡೋದು? ಸರಿ ಹೇಳ್ತಾ ಇದ್ಯಾ. ನಾನು ಮದುವೆ ಆದ ನಂತರ ನನ್ನ ಪಾಲನ್ನ ಕೇಳ್ಬಿಡ್ತೀನಿ. ನೋಡಿ, ನಾವು ಸಪ್ರೇಟ್ ಆಗ್ಬಿಟ್ಟು ಇಲ್ಲಿಂದ ಬೇರೆ ಬಂಗ್ಲಾಗ್ ಹೋಗ್ಬಿಡೋಣ ಅಷ್ಟೇ. ಇಲ್ಲಿದ್ದು ಏನ್ ಯೂಸ್ ಇದೆ ಹೇಳಿ? ಆ ಬಡಮನೆ ಹುಡುಗಿ ಮುಖವನ್ನು ನೋಡ್ಕೊಂಡು ನನ್ ಕೈಯಲ್ಲಿ ಇರಕ್ಕಾಗಲ್ಲ. ಏನ್ ಮಾಡ್ಬೇಕನ್ಕೊಂಡಿದ್ವೋ ಅದೆಲ್ಲ ಬೇಗ ಮಾಡ್ಬೇಕು. ಸೂರಜ್ ಅವರ ಅಪ್ಪ ಅಮ್ಮ ಸೀಮಾ ಅವರ ಕುಟುಂಬದವ್ರನ್ನ ಮೀಟ್ ಮಾಡ್ತಾರೆ. ಮತ್ತೆ ಅವ್ರನ್ನ ನೋಡಿ ಅವ್ರಿಗೆ ತುಂಬಾನೇ ಇಷ್ಟ ಆಗತ್ತೆ. ಅವರು ತುಂಬಾನೇ ಒಳ್ಳೆಯವರಾಗಿರ್ತಾರೆ. ಮತ್ತೆ ಮದ್ವೆನೂ ನಡೆಯುತ್ತೆ. ಸೊಸೆ ಆಯ್ತಮ್ಮ. ಅತ್ತೆ, ಆಗ್ತಾ ಬರ್ತಿದೆ. ಬರೀ ಡ್ರೈ ಫ್ರೂಟ್ಸ್ ಮಾತ್ರ ಆಗ್ಬೇಕು. ಸರಿ ಸರಿ. ನೀಲಂ, ಅವಳಿಗೆ ಡ್ರೈ ಫ್ರೂಟ್ಸ್ ಎತ್ಕೊಂಡ್ ಬಂದ್ಕೊಡಮ್ಮ. ಸೀಮಾನೇ ಕಿಚನ್ ಎಲ್ಲ ನೋಡ್ಕೊಳ್ಳೋದು. ನೋಡು, ಡ್ರೈ ಫ್ರೂಟ್ಸ್ ಹಾಕೋದ್ರಲ್ಲಿ ನೀನ್ ಕಂಜುಸ್ತನ ತೋರ್ಸ್ಬೇಡ. ಡ್ರೈ ಫ್ರೂಟ್ಸ್ ನೀನು ನಿಮ್ ಮನೇಲಿ ನೋಡಿರಲ್ಲ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಇಲ್ಲಿ ನಮ್ಮನೇಲಿ ಏನಕ್ಕೂ ಕಡಿಮೆ ಇಲ್ಲ. ಗೆಸ್ಟ್ಗೆ ಪಾಯಸ ಕೊಡ್ತಿದೀವಲ್ವಾ, ಡ್ರೈ ಫ್ರೂಟ್ಸ್ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಹಂಗಂತ ಹೇಳ್ಬಿಟ್ಟು ಮುಖ ತಿರ್ಗಿಸ್ಕೊಂಡು ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ. ಅವಳ ಈ ಒಂದು ವ್ಯವಹಾರ ಸ್ವಲ್ಪನೂ ಸರಿ ಇರ್ಲಿಲ್ಲ. ಸೀಮಾ ಮನೆಗ್ ಬಂದು 2 ತಿಂಗಳಾಗಿರುತ್ತೆ. ಅನಿಲ್ ಮತ್ತೆ ನೀಲಂ ಯಾವಾಗ್ಲೂ ಬೇರೆ ಮನೆಗೆ ಹೋಗೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ಆದ್ರೆ ಒಂದಿನ ಸೇಟಿನ ಆನೆ ಬರಹನೆ ಬದ್ಲಾಗ್ಬಿಡುತ್ತೆ. ಸಡನ್ ಆಗಿ ಅವ್ರ ಫ್ಯಾಕ್ಟ್ರಿಯಲ್ಲಿ ಬೆಂಕಿ ಹಚ್ಕೊಂಡು ಅವ್ರಿಗೆ ಪಾಪ ಎಲ್ಲ ಲಾಸ್ ಆಗ್ಬಿಡುತ್ತೆ. ಆ ಖರ್ಚೆಲ್ಲ ಸರಿ ಮಾಡೋದಕ್ಕೆ ಅವ್ರ ಪ್ರಾಪರ್ಟಿ ಎಲ್ಲ ಮಾರ್ಬಿಡ್ತಾರೆ. ಆದ್ರೆ ಅನಿಲ್ ಮತ್ತೆ ನೀಲಂ ತುಂಬಾನೇ ಹುಷಾರಾಗಿದ್ರು. ಯಾರಿಗೂ ಗೊತ್ತಿಲ್ದೇನೆ ಮುಂಚೆನೆ ಅವರು ಒಂದು ಬಂಗ್ಲಾನ ಖರೀದಿ ಮಾಡಿಟ್ಕೊಂಡಿರ್ತಾರೆ. ಅವರು ಯಾರ ಬಗ್ಗೆನೂ ಯೋಚನೆ ಮಾಡದೆ ಅವರಿಬ್ರು ಆ ಬಂಗ್ಲಾಲಿರೋದಕ್ಕೆ ಅಲ್ಲಿಂದ ಹೋಗ್ಬಿಡ್ತಾರೆ. ಅವ್ರ ಅಪ್ಪ ಅಮ್ಮಗೆ ಬೇಜಾರಾಗ್ಬಿಡುತ್ತೆ. ಅನಿಲ್ ಹೀಗೆ ಮಾಡ್ತಾನಂತ ನಾನು ತಿಳ್ಕೊಂಡಿರ್ಲಿಲ್ಲ. ನಮಗ್ ಸಮಸ್ಯೆ ಬರುವಾಗ ಅವನು ನಮ್ಮನ್ನ ಬಿಟ್ಟೋಗಿದಾನಿಲ್ಲೀಗ. ನಾವೆಲ್ಲೋಗೋದು? ಇನ್ ಸ್ವಲ್ಪ ಸಮಯದಲ್ಲೇ ಮನೇನು ಬಿಡ್ಬೇಕು ನಾವು. ದೇವರ ಮೇಲೆ ವಿಶ್ವಾಸ ಇಡೋಣ ರೀ. ನಮ್ಮ ಮಗ ಸೂರಜ್ ಮತ್ತೆ ನಮ್ಮ ಸೊಸೆ ಇವ್ರಿಬ್ರು ನಮ್ ಜೊತೆ ಇದಾರೆ. ಇದಕ್ಕಿಂತ ದೊಡ್ಡ ಬಲ ಏನಿರುತ್ತೆ? ಇದಕ್ಕಿಂತ ನಮ್ಗೇನ್ ಬೇಕ್ರಿ? ಅಪ್ಪ, ನೀ ಟೆನ್ಷನ್ ಮಾಡಬೇಡ. ಸ್ವಲ್ಪ ದಿನದಲ್ಲೇ ನಾನು ಕೆಲಸ ಹುಡುಕ್ತೀನಿ. ಅಪ್ಪ, ನೀವು ನನಗೆ ಒಳ್ಳೆ ಗುಣ ಕೊಟ್ಟಿದ್ದೀರಿ. ಮತ್ತೆ ಕೆಲಸ ಮಾಡಿ ನಾನು ಚೆನ್ನಾಗಿರ್ತೀನಿ. ಆಗ ಸೀಮಾ ಅವ್ರ ಅಪ್ಪ ಅಮ್ಮ ಅಲ್ಲಿಗೆ ಬರ್ತಾರೆ. ಅಪ್ಪ ಅಮ್ಮ ನೀವಾ? ಮೋಹನಣ್ಣ, ನೀವು ಒಂದು ಕೆಲಸ ಮಾಡಿ, ನೀವು ನಮ್ಮ ಜೊತೆ ಬನ್ನಿ. ನಿಮ್ಮ ಸಮಸ್ಯೆ ಎಲ್ಲ ಸಾಲ್ವ್ ಆಗೋ ತನಕ ನೀವು ನಮ್ಮ ಜೊತೆಗೆ ನಮ್ಮನೇಲಿರ್ಬೋದು. ಸೀಮಾ ನಮ್ಮ ಮಗಳು ಹೇಗೋ, ಸೂರಜ್ ಕೂಡ ಹಾಗೇನೆ ನಮ್ಮ ಮಗ ಅಲ್ವಾ? ಸೀಮಾ ಅವ್ರ ಅಪ್ಪನ ಹಗ್ ಮಾಡ್ಕೊಂಡು ಅವರು ಪಾಪ ಅಳಕ್ ಶುರು ಮಾಡ್ತಾರೆ. ಇಂತಹ ಕಷ್ಟ ಕಾಲದಲ್ಲಿ ಸೀಮಾ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಸಹಾಯ ಮಾಡ್ತಿರೋದು ಅವ್ರಿಗೆ ತುಂಬಾ ಸಂತೋಷ ಆಗತ್ತೆ. ಸೀಮಾ ಅವ್ರ ಅಪ್ಪ ಅಮ್ಮ ಕೂಡ ಬಡವರು. ಅವರ ಆರ್ಥಿಕ ಸ್ಥಿತಿ ಅಷ್ಟು ಚೆನ್ನಾಗಿರ್ಲಿಲ್ಲ. ಸೇಠ್ ಮೋಹನ್ ಲಾಲ್ ಅವ್ರಿಗೆ ಎಲ್ಲ ಅನುಕೂಲತೆಗಳನ್ನು ಮಾಡ್ಕೊಡಕ್ಕಾಗ್ಲಿಲ್ಲ. ಆದ್ರೆ ಕಷ್ಟ ಕಾಲದಲ್ಲಿ ತಿನ್ನಕ್ ರೊಟ್ಟಿ ಆದ್ರೂ ಸಿಕ್ತಲ್ವಾ ಅಂತ ಅವರು ಸಂತೋಷ ಪಡ್ತಾರೆ.
ಮತ್ತೆ ದುಃಖದ ಸಮಯದಲ್ಲಿ ನಮ್ಮವರು ನಮ್ ಜೊತೆ ನಿಂತ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿದ್ರೆ ಅದೇ ಸಾಕು. ಅಮ್ಮ ಸಾಕು, ಹೊಟ್ಟೆ ತುಂಬಿದೆ. ಮತ್ತು ನಾನು ಕೆಲ್ಸಕ್ಕೆ ಹೋಗ್ತೀನಿ ಈಗ. ನನಗೆ ಕೆಲ್ಸಕ್ಕಂತ ಕರೆದಿದ್ದಾರೆ ಇವತ್ತು. ನಿಮ್ಮಂತ ಸಂಬಂಧಿಗಳು ನಮಗೆ ಸಿಗಕ್ಕೆ ನಾವು ನಿಜವಾಗ್ಲೂ ತುಂಬಾ ಅದೃಷ್ಟವಂತರಕ್ಕ. ಆದ್ರೆ ನಮ್ಮ ಸೀಮಾ ಅತ್ತೆ ಮನೆಯಲ್ಲಿ ಯಾವೊಂದು ಸುಖನೂ ಕಾಣ್ಲಿಲ್ಲ. ಪಾಪ ಮಗು ಕಷ್ಟಪಡ್ತಿದ್ದಾಳೆ. ನಿನಗೆ ಸುಖ ಸಂತೋಷ ಕೊಡಕ್ಕಾಗಿಲ್ಲ ತಾಯಿ. ಅತ್ತೆ, ನನ್ನವ್ರು ನನ್ ಜೊತೆ ಇರೋವರೆಗೂ ನನಗೆ ಬೇರೆ ಏನೂ ಬೇಕಾಗಿಲ್ಲ. ನನ್ಗದೇ ಸಾಕು. ಇದಕ್ಕಿಂತ ಬೇರೆ ಏನ್ ಬೇಕು? ಮನೀಶ್ ಆಟೋ ಓಡಿಸ್ತಿರ್ತಾರೆ. ಅವ್ರಿಗೆ 15 ವಯಸ್ಸಿರುವಾಗ್ಲೇ ಅವ್ರ ಅಪ್ಪ ತೀರ್ಕೋತಾರೆ. ಆದ್ರಿಂದ ಅವ್ರ ಅಪ್ಪನ ಆಟೋ ಓಡಿಸ್ಬೇಕಾಗಿರುವ ಪರಿಸ್ಥಿತಿ. ಯಾಕಂದ್ರೆ ಮನೆಯೆಲ್ಲ ಅವರೇ ನಡೆಸ್ಬೇಕಾಗಿತ್ತು. ಅದರಿಂದ ಮನೀಶ್ ಅವ್ರ ಅಕ್ಕಗೆ ಮದ್ವೆ ಮಾಡಿರ್ತಾರೆ. ಆ ಸಾಲನ ತೀರ್ಸೋದಕ್ಕೆ ಅವ್ರ ಮನೇನ ಮಾರಿ ಅವರು ಆ ಸಾಲನ ತೀರ್ಸಿರ್ತಾರೆ. ಆದ್ರೆ ಅವ್ರ ಅಕ್ಕ ಸಂತೋಷವಾಗಿದ್ದಾರೆ ಅಂತ ಅವ್ರಿಗೆ ತುಂಬಾನೇ ಸಂತೋಷ. ಅವರು ಬಾಡಿಗೆ ಮನೇಲಿ ಇದ್ರೂ ಪರವಾಗಿಲ್ಲ ಅಂತ ಅನ್ಕೋತಾರೆ. ಅಮ್ಮ, ಸುಲೇಖಾ ಅಕ್ಕಂದು ನನ್ನ ಫೋನಿಗೆ ಕಾಲ್ ಬಂದಿದೆ. ನೀನು ಮಾತಾಡು, ನಾನು ಆಟೋದಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ. ಸುಲೇಖಾ ಅಕ್ಕ, ತಕೋ, ಅಮ್ಮನ ಹತ್ರ ಮಾತಾಡು. ಮಗಳೇ, ನೀನು ಸಂತೋಷವಾಗಿರ್ಬೇಕು. ಚೆನ್ನಾಗ್ ಟೈಮ್ಗೆ ತಿನ್ಬೇಕು. ಒಂದು ಮುದ್ದಾದ ಮಗುನ ನನ್ ಕೈಲಿ ಕೊಡು. ನಾನು ಬೇಗ ಅಜ್ಜಿ ಆಗ್ಬೇಕು ಅಂತ ಆಸೆ ಆಗ್ತಿದೆ. ಮತ್ತೆ ನಿನ್ನ ತಮ್ಮ ಮಾಮ ಆಗ್ಬೇಕಂತೆ. ಹಾ, ಹೌದೌದು. ಅವನಿಗೊಂದ್ ಮದ್ವೆ ಮಾಡ್ಬಿಟ್ರೆ ನಾನ್ ತೀರ್ಥ ಯಾತ್ರೆಗೆ ಹೋಗ್ತಾ ಇರ್ತೀನಿ ಅಷ್ಟೇ ಅಮ್ಮ. ಹಾ, ಇಲ್ಲ ನಿನ್ ಮಕ್ಕಳನ್ನ ಅವನ್ ಮಕ್ಕಳನ್ನ ನೋಡ್ದೆ ನಾನು ಹೋಗ್ತೀನ ಹೇಳೋ ಎಲ್ಲ ಮುಗಿಸ್ಕೊಂಡು. ಅಮ್ಮ, ಮನೀಶ್ಗೆ ಒಂದೊಳ್ಳೆ ಹುಡುಗಿನ ನೋಡಿ ಬೇಗ ಮದ್ವೆ ಮಾಡ್ಬೇಕು. ಅಮ್ಮ, ನಂಗೆ ಲೇಟ್ ಆಗ್ತಿದೆ, ಮತ್ತೆ ಮಾತಾಡ್ತೀಯಾ? ಸರಿ ಅಮ್ಮ, ನಾನ್ ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಅವನ್ಗೆ ಟೈಮ್ ಆಗ್ತಿದ್ಯಂತೆ. ಆಮೇಲೆ ಮನೀಶ್ ಆಟೋ ಎತ್ಕೊಂಡು ಹೋಗ್ಬಿಡ್ತಾರೆ. ಆಲ್ರೆಡಿ ಅವ್ರಿಗೆ ತುಂಬಾ ಲೇಟ್ ಆಗಿರೋದಕ್ಕೆ ಟ್ರಾಫಿಕ್ ಜಾಮ್ ಬೇರೆ ಆಗಿರುತ್ತೆ. ಆಮೇಲೆ ಒಂದ್ ಜಾಗದಲ್ಲಿ ಗಾಡಿ ನಿಲ್ಸಿ ಸವಾರಿಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಆಗ ಇನ್ನೊಬ್ರು ಜಗಳ ಮಾಡೋದ್ ಕಾಣಿಸುತ್ತೆ. ಅರೆ ಮೇಡಮ್, ಏನು ಹೇಳ್ತಿದ್ದೀರಾ? ನೀವು ಎಷ್ಟು ಹೇಳಿದಿರೋ ಅಷ್ಟು ನಂಗೆ ಪೇ ಮಾಡಿ. ಅರೆ ಅಣ್ಣ, ನಾನು ಹೇಳ್ತಿದ್ದೀನಲ್ವಾ, ನನ್ ಪರ್ಸ್ ಕಳ್ದೋಯ್ತು. ಅದ್ರಲ್ಲಿ ನನ್ ದುಡ್ಡು, ಮೊಬೈಲ್ ಎಲ್ಲ ಇತ್ತು. ನಾನ್ ಹೇಳ್ತಿದ್ದೀನಲ್ಲ, ನೀನ್ ನಂಬರ್ ಕೊಡಿ, ನಾನ್ ಮನೆಗೆ ಹೋಗಿ ದುಡ್ಡು ಕಳ್ಸ್ಕೊಡ್ತೀನಿ. ಇಲ್ಲಿ ಬೇರೆ ಒಂದ್ ಫಂಕ್ಷನ್ ಇದೆ ಅಣ್ಣ, ಪ್ಲೀಸ್. ಟೈಮ್ ಆಗ್ಬಿಡುತ್ತೆ, ಬೇಗ ಹೋಗ್ಬೇಕು. ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿರಂಜನ್, ಏನಾಯ್ತು? ಯಾಕೆ ಗಲಾಟೆ ಮಾಡ್ತಿದ್ಯಾ? ನೋಡ, ಬೆಳಗ್ಗಿನ ಮೊದಲನೇ ಸವಾರಿ ದುಡ್ಡು ಬೇರೆ ಕೊಡಲ್ಲ ಅಂತಿದ್ದಾಳೆ. ಇವ್ರ ಪರ್ಸೆಲ್ಲ ಮಿಸ್ ಆಗಿದ್ಯಂತೆ, ಮತ್ತೆ ನಂಗೆ ಕೊಡ್ತಾರಂತೆ ದುಡ್ಡು. ಇದೆಲ್ಲ ಹೀಗಾಗತ್ತಾ? ಏನಿಲ್ಲ ನಿರಂಜನ, ಸ್ವಲ್ಪ ಜನರನ್ನ ಅರ್ಥ ಮಾಡ್ಕೊಳ್ಳಲಿ. ನೋಡು, ನೀನು ಎಷ್ಟಾಯ್ತು ಹೇಳು, ನಾನು ಕೊಡ್ತೀನಿ ನಿಂಗೆ. ಈ ಮೇಡಮ್ ನನಗೆ ಮತ್ತೆ ಕೊಡ್ಲಿ. ಮನೀಶ್ ನಿರಂಜನ್ಗೆ ದುಡ್ಡು ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಅರ್ಚನಾ. ನನಗೆ ನಿಮ್ಮ ನಂಬರ್ ಕೊಡಿ. ನಾನು ಮನೆಗೆ ಹೋಗಿದ ತಕ್ಷಣ ನಾನು ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ. ಈಗಲೇ ಹೇಗಾದರೂ ತರಿಸಿ ದುಡ್ಡು ಕೊಡ್ತಿದ್ದೆ, ಬಟ್ ನಾನು ಫಂಕ್ಷನ್ಗೆ ಹೋಗಬೇಕು. ಏನು ಪರವಾಗಿಲ್ಲ ಮೇಡಮ್, ತಗೊಳ್ಳಿ ನನ್ನ ನಂಬರ್. ಮನೀಶ್ನ ನಂಬರ್ ಅರ್ಚನಾ ತಗೋತಾರೆ. ಮತ್ತೆ ಮಾರನೇ ದಿನಾನೇ ಅವ್ರಿಗೆ ಆ ದುಡ್ಡನ್ನ ಕಳಿಸಿ, ಹಲೋ, ನಾನು ನಿಮಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ, ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತೆ ನಿನ್ನೆ ನೀವು ಮಾಡಿದ ಸಹಾಯಕ್ಕೆ ಧನ್ಯವಾದ. ನಾನು ಗೊತ್ತಿಲ್ಲದೆ ಇದ್ರೂ ಸಹಾಯ ಮಾಡಿದ್ದೀರಾ ಹಂಗಂತ ಅರ್ಚನಾ ಮತ್ತೆ ಮನೀಶ್ ಮಾತಾಡ್ತಿರ್ತಾರೆ. ಅರ್ಚನಾಗೆ ಮನೀಶ್ ಹತ್ರ ಮಾತಾಡೋದು ತುಂಬಾನೇ ಇಷ್ಟ. ಅರ್ಚನಾ ಮನೀಶ್ನ 2-3 ಸಲ ಮಾರ್ಕೆಟ್ಗೆ ಹೋಗೋದಕ್ಕೆ ಕರೆದಿರ್ತಾರೆ. ಇಬ್ರು ಮಾತಾಡ್ತಾ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ. ಮನೀಶ್ಗೆ ಗೊತ್ತು ಅರ್ಚನಾ ಚೆನ್ನಾಗಿ ದುಡ್ಡಿರೋ ಮನೆ ಮಗಳು ಅಂತ. ನೋಡರ್ಚನಾ, ನೀನು ಶ್ರೀಮಂತರ ಮನೆ ಹುಡುಗಿ, ಮತ್ತೆ ನಾನಂತೂ ಏನೂ ಇಲ್ಲ ಕಣೆ. ಇದು ಸರಿಯಲ್ಲ. ಈಗ ನಾನು ಆಟೋ ರಿಕ್ಷಾ ಓಡಿಸೋದು, ನೀನು ಮತ್ತೆ ನಾನು ಈಗ ಫ್ರೆಂಡ್ಸ್ ಆಗಿರೋದು ಸರಿಯಲ್ಲ. ಪ್ಲೀಸ್, ನೀನು ನನ್ನನ್ನು ಮೀಟ್ ಆಗಬೇಡ. ನಾವಿಬ್ರು ಮೀಟ್ ಮಾಡಬಾರ್ದಂತ ಹೇಳ್ತಿದ್ಯಾ, ಆದ್ರೆ ಇವತ್ತು ನನ್ನ ಪ್ರೀತಿನ ನಿನ್ನ ಹತ್ರ ಹೇಳೋದಕ್ಕೆ ಬಂದಿದ್ದೀನಿ. ನೀನ್ ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ನಾನು ನಿನ್ನ ತುಂಬ ಲವ್ ಮಾಡ್ತಿದ್ದೀನಿ. ನಿನ್ನ ಮದುವೆ ಮಾಡ್ಕೋಬೇಕು, ನಿನ್ನ ಜೊತೆ ನಾನು ಲೈಫ್ ಸ್ಪೆಂಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಪ್ಲೀಸ್. ಅದ್ರ ಬಗ್ಗೆ ಹೇಳ್ಕೊಂಡೆ ಅವರು ಅಳಕ್ ಪ್ರಾರಂಭಿಸ್ತಾರೆ. ಮನೀಶ್ ಅವ್ರನ್ನ ಹಗ್ ಮಾಡ್ಕೋತಾರೆ. ಅರ್ಚನಾ ಅವ್ರ ಅಪ್ಪ ಅಮ್ಮ ಹತ್ರ ಇದ್ರ ಬಗ್ಗೆ ಮಾತಾಡ್ತಾರೆ. ಜಗಳ ಮಾಡ್ಕೊಂಡು ಮದುವೆಗೋಸ್ಕರ ಅಪ್ಪ ಅಮ್ಮನ ಒಪ್ಪಿಸ್ತಾರೆ. ಇನ್ನೊಂದ್ ಕಡೆ ಮನೀಶ್ ಕೂಡ ಅವ್ರ ಅಮ್ಮ ಮತ್ತೆ ಅಕ್ಕ ಹತ್ರ ಮಾತಾಡ್ತಾರೆ. ಅವ್ರು ಕೂಡ ಒಪ್ಕೊಂಡು ಮದ್ವೆ ನಡೆಸ್ತಾರೆ. ಅರ್ಚನಾ ತುಂಬಾನೇ ಒಳ್ಳೆ ಹುಡುಗಿ. ಅತ್ತೆ ಮನೆಯವರು ಬಡವರಾಗಿದ್ರು ಅವಳು ಅವ್ರಿಗೆ ಹೊಂದ್ಕೊಂಡು ಚೆನ್ನಾಗಿ ಸಂತೋಷವಾಗಿ ಅವ್ರ ಜೊತೆ ಜೀವಿಸ್ತಿದ್ಲು. ಅರ್ಚನಾ, ನೀನು ನನ್ನ ಜೊತೆ ಮದುವೆಯಾಗಿ ಖುಷಿಯಾಗಿದ್ಯಲ್ವಾ? ಹಾ ಮನೇಶ್, ನಾನಿನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಂಡೆ. ನಾನ್ ನಿನ್ ಜೊತೆ ಸಂತೋಷವಾಗಿದ್ದೀನಿ.
ಅತ್ತೆ ಮತ್ತೆ ಸುಲೇಖಾತ್ಗೆ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಇಷ್ಟು ಪ್ರೀತಿ ಬೇರೆ ಎಲ್ಲೂ ಸಿಗೋದಿಲ್ಲ ಆಯ್ತಾ. ನನ್ ಮನೆ ಬಿಟ್ಟು ಬಂದಿದ್ದೀನಿ ಅಂತ ನನ್ಗೆ ಅನ್ಸೋದೇ ಇಲ್ಲ. ಚೆನ್ನಾಗಿರು ತಾಯಿ. ನಿನ್ನಂತ ಸೊಸೆ ನನ್ ಮನೆಗ್ ಬಂದಿರೋದು ನನ್ನ ಅದೃಷ್ಟ ತಾಯಿ. ಅರ್ಚನಾತಿಗೆ ನಾನ್ ನಿಮ್ಗೆ ಹೊಸ ಸಾರಿ ತಂದಿದ್ದೀನಿ. ಸಾಯಂಕಾಲ ಫಂಕ್ಷನ್ಗೆ ನೀವ್ ಇದೇ ಸೀರೆ ಹಾಕೋಬೇಕು ಆಯ್ತಾ. ಸುಲೇಖಾಕ, ಖಂಡಿತ ಇದೇ ಸ್ಯಾರಿ ಕಟ್ಕೋತೀನಿ. ಆದ್ರೆ ಒಂದು ಕಂಡೀಷನ್ ಇದೆ. ಈ ಸೀರೆ ಕಟ್ಕೊಂಡ್ಮೇಲೆ ನೀವೇ ನನ್ನ ರೆಡಿ ಮಾಡ್ಬೇಕು. ಅರ್ಚನಾ ಮಾತ್ ಕೇಳಿದ ತಕ್ಷಣ ಸುಲೇಖಾಗೆ ಕಣ್ಣಲ್ಲಿ ಆನಂದ ಬಾಷ್ಪ. ಯಾಕಂದ್ರೆ ಅವಳನ್ನ ಇಷ್ಟು ಪ್ರೀತಿಸೋ ಅತ್ತಿಗೆ ಸಿಗ್ತಾರೆ ಅಂತ ಅವಳು ಯಾವಾಗ್ಲೂ ಅನ್ಕೊಂಡೇ ಇರ್ಲಿಲ್ಲ. ಸ್ವಲ್ಪ ದಿನದಲ್ಲೇ ಅರ್ಚನಾ ಎಲ್ಲಾರತ್ರ ಒಳ್ಳೆ ಹೆಸರು ತಗೋತಾರೆ. ಇವಾಗ ಅರ್ಚನಾ ಇಲ್ದೆ ಯಾರ ಕೈಲೂ ಇರಕ್ಕಾಗಲ್ಲ. ಸುಲೇಖಾಗೆ ಕೂಡ ಮಗು ಹುಟ್ಟುತ್ತೆ. ಇನ್ನೊಂದ್ ಕಡೆ ನಮ್ಮ ಅರ್ಚನಾನು ಪ್ರೆಗ್ನೆಂಟ್ ಆಗಿದ್ದಾರೆ. ಅರ್ಚನಾ ಪ್ರೆಗ್ನೆಂಟ್ ಆಗಿರುವ ವಿಷಯ ತಿಳಿದ ಅವ್ರ ಅಪ್ಪ ಅಮ್ಮ ನೋಡಕ್ ಹೋಗ್ಬೇಕು ಅಂತ ಅರ್ಚನಾನ ನೋಡಕ್ಕೆ ಅವ್ರ ಮನೆಗ್ ಹೋಗ್ತಾರೆ. ಅವ್ರ ಮನೆ ನೋಡಿದ ತಕ್ಷಣ ಅವರು ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ಅರ್ಚನಾ, ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ನೀನ್ ಅವ್ರ ಹತ್ರ ಮಾತಾಡ್ತಿರು, ನಾನು ಅವ್ರಿಗೋಸ್ಕರ ತಿನ್ನಕ್ಕೇನಾದ್ರೂ ತರ್ತೀನಿ. ಏನ್ ಅರ್ಚನಾ ಇದು? ಈ ಪರಿಸ್ಥಿತಿಯಲ್ಲಿ ಕೂಡ ನೀನೇ ಮನೆ ಕೆಲ್ಸ ಮಾಡ್ಬೇಕಾ? ನಿಮ್ ಮನೇಲಿ ಯಾರು ಕೆಲ್ಸದವ್ರು ಇಲ್ವಾ? ಏನ್ ಮಾತಾಡ್ತಾ ಇದ್ಯಾ ನೀನು? ನಿನಗ್ ಗೊತ್ತಿಲ್ವಾ ನಿನ್ ಮಗಳು ಎಲ್ಲಿ ಮದ್ವೆ ಆಗಿದೆ ಅಂತ? ಇಲ್ಲಿ 2 ಸರಿ ಊಟಕ್ಕೇನೆ ಆಲೋಚನೆ ಮಾಡ್ಬೇಕು. ನೀನು ಕೆಲ್ಸದವಳಂತೆ. ಸುಮ್ನೆ ಎಲ್ಲ. ಅಯ್ಯೋ ಅಮ್ಮ, ಹಾಗೇನೂ ಇಲ್ಲ ಆಯ್ತಾ. ಮನೀಶ್ ಮತ್ತೆ ನಮ್ಮ ಅತ್ತೆ ಯಾವಾಗ್ಲೂ ಹೇಳ್ತಿರ್ತಾರೆ ಕೆಲ್ಸದವ್ರನ್ನ ಇಟ್ಕೊಳ್ಳೋಣ ಅಂತ. ಆದ್ರೆ ನಾನೇ ಬೇಡ ಅನ್ಬಿಟ್ಟೆ. ಯಾಕಂದ್ರೆ ನಾನ್ ಬೇರೆ ಮನೇಲಿ ಸುಮ್ನೆ ಇರ್ತೀನಲ್ವಾ, ಬೋರ್ ಹೊಡಿಯತ್ತೆ. ಏನಾದ್ರೂ ಕೆಲ್ಸ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಮಾತ್ರ ಅಲ್ಲ, ನಾನ್ ಕೆಲ್ಸನೂ ಮಾಡೋದಿಲ್ಲ ಅಷ್ಟು. ಟೀ ತಗೊಳ್ಳಿ. ಅರ್ಚನಾ, ನಿನ್ಗೆ ಸಮೋಸ ಇಷ್ಟ ಅಲ್ವಾ? ಅದಕ್ಕೆ ತಗೊಬಂದಿದ್ದೀನಿ. ನೀನು ತಿನ್ನು, ಅಪ್ಪ ಮಗು ಕೊಡು, ಮಾತಾಡ್ತಾ ತಿಂತೀರಿ. ನೋ, ನಾನು ಈ ತರ ಆಯಿಲಿ ಫುಡ್ ತಿನ್ನಲ್ಲ. ಅರ್ಚನಾ, ನೀನ್ ಪ್ರೆಗ್ನೆಂಟ್ ಆಗಿದ್ಯಲ್ವಾ, ನೀನು ಇದೆಲ್ಲ ತಿನ್ಬಾರ್ದು. ಹೆಲ್ದಿ ಫುಡ್ ತಿನ್ಬೇಕು, ಅರ್ಥ ಆಯ್ತಾ? ಅಯ್ಯೋ ಅಕ್ಕ, ಏನಕ್ಕ ನಿಮ್ ಬುದ್ಧಿ ಇದೆಯಾ ಇಲ್ವಾ? ನೀವ್ ಯಾಕೆ ಅವನ್ಗೆ ಆಯಿಲಿ ಫುಡ್ ಕೊಡ್ತಿದ್ದೀರಾ? ಅವಳಿಗೆ ಹೆಲ್ತ್ ಸ್ಪಾಯ್ಲ್ ಆಗುತ್ತೆ. ಅಮ್ಮ, ನನ್ ಬಗ್ಗೆ ಚಿಂತೆ ಬೇಡ. ಎಲ್ಲ ಹೆಲ್ದಿ ಫುಡ್ ಅತ್ತೆ ನನ್ ಕೊಡ್ತಾರೆ. ಜ್ಯೂಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಟೈಮ್ಗೆ ಮಾತ್ರ ಎಲ್ಲನೂ ಕೊಡ್ತಾರೆ. ಅಷ್ಟರಲ್ಲೇ ಸುಲೇಖಾ ಅಲ್ಲಿಗೆ ಬರ್ತಾರೆ. ಅತ್ಗೆ, ನಾಳೆ ನಾವು ಚೆಕಪ್ಗೆ ಹೋಗ್ಬೇಕು. ಅಪಾಯಿಂಟ್ಮೆಂಟ್ ಎಲ್ಲ ಬುಕ್ ಮಾಡಿದೀನಿ, ರೆಡಿ ಆಗಿರಿ ಆಯ್ತಾ? ಚೆಕಪ್ ಮುಗಿದ್ಮೇಲೆ ಮಾಡ್ಬೇಕಾಗಿರೋ ಸ್ಕ್ಯಾನ್ ಎಲ್ಲ ಮಾಡ್ಬಿಡೋಣ ಅಕ್ಕ. ಸುಲೇಖಾ, ನಿನ್ಗೆ ಯಾವ ಹಾಸ್ಪಿಟ್ಲಲ್ಲಿ ಮಗು ಹುಟ್ಟಿತು? ಯಾವ ಡಾಕ್ಟರ್ ಬಗ್ಗೆ ನೀನು ಮಾತಾಡ್ತಿದ್ಯಮ್ಮ? ಅದೇ, ಅದು ದೊಡ್ಡ ಮಾರ್ಕೆಟ್ ಒಂದಿದೆ ಅಲ್ವಾ, ಅಲ್ಲಿ ಡಾಕ್ಟರ್ ನೇಹಾ ಅಂತಿದ್ದಾರೆ. ಓಹ್ ಗಾಡ್, ಸೋ ಚೀಪ್. ಓಹ್ ಅರ್ಚನಾ, ನೀನ್ ಹಾಸ್ಪಿಟ್ಲ್ಗೆ ಹೋಗ್ತಿದ್ಯಾ ಚೆಕಪ್ಗೆ? ಹುಚ್ಚಿಡ್ದಿದ್ಯಾ ನಿಂಗೆ? ಏನ್ ಅರ್ಚನಾ ಇದು? ನೀನು ನಾರ್ಮಲ್ ಹಾಸ್ಪಿಟಲಿಗೆ ಹೋಗ್ತೀಯಾ? ನೀ ಚಿಂತೆ ಮಾಡ್ಬೇಡ, ನಾನ್ ನಿನ್ನ ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇವ್ರತ್ರ ಏನಾಯ್ತು, ದುಡ್ಡಿಲ್ಲ ಅಂದ್ರೆ ನನ್ನ ಹತ್ರ ಇದೆ. ನೀನ್ ಈಗ್ಲೇ ಎಲ್ಲ ಪ್ಯಾಕ್ ಮಾಡಿ ಬಾ ನೀನು ನನ್ ಜೊತೆಗೆ. ಯಾವ ಮನೆಪ್ಪ? ಓ, ನಿಮ್ಮನೇನಪ್ಪ? ಅಪ್ಪ, ಇದ್ ನನ್ ಮನೆ ಬಿಟ್ಟು ನಾನು ಎಲ್ಗೂ ಬರಲ್ಲ. ಡಾಕ್ಟರ್ ನೇಹಾ ತುಂಬಾ ಟ್ಯಾಲೆಂಟೆಡ್ ಡಾಕ್ಟರ್, ಅರ್ಥ ಆಯ್ತಾ ನಿಮ್ಗೆ? ಅವರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಅರ್ಥ ಆಯ್ತಾ? ಅವ್ರನ್ನ ನನಗೆ ಚೆನ್ನಾಗ್ ಗೊತ್ತು. ಇನ್ಫ್ಯಾಕ್ಟ್ ಅವರು ಚೆನ್ನಾಗ್ ನೋಡ್ಕೋತಾರೆ. ಅಕ್ಕ ಹೇಳಿದ್ ಕೇಳೇ ಇರ್ಬೇಕು. ನಾಳೆ ಬೇರೆ ನಾನು ಚೆಕಪ್ಗೆ ಹೋಗ್ಬೇಕಲ್ವಾ. ಅದು ಮಾತ್ರ ಅಲ್ಲ, ಇವಾಗ ನನ್ ಗಂಡ ಬಂದ್ಬಿಡ್ತಾರೆ. ಎಲ್ಲಾದ್ರೂ ಆಚೆ ಹೋಗೋಣ ಅಂತ ಹೇಳಿದ್ದೆ. ಅದು ಮಾತ್ರ ಅಲ್ಲ, ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಮಾಡ್ತಾರೆ, ಅಲ್ಲಿಗೆ ಡಿನ್ನರ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ. ಅದಕ್ಕೆ ನೀವು ಬೇಗ ಹೋಗೋದಿದ್ರೆ ಹೋಗ್ಬಿಡಿ, ಯಾಕಂದ್ರೆ ನಾವ್ ರೆಡಿ ಆಗ್ಬೇಕಲ್ಲ ಅದಕ್ಕೆ. ಅರ್ಚನಾದು ಈ ತರ ಪ್ಲಾನ್ ಏನೂ ಇಲ್ಲ ಅಂತ ಅವ್ರ ಅತ್ತೆಗೆ ಎಲ್ಲಾನೂ ಗೊತ್ತು. ಅತ್ತೆ ಮನೆ ಮರ್ಯಾದೆ ಕಾಪಾಡ್ಬೇಕಂತ ಹಾಗೆ ಮಾತಾಡ್ತಿರ್ತಾರೆ. ಅವ್ರ ಅಪ್ಪ ಅಮ್ಮ ಅವ್ರನ್ನ ಅವಮಾನ ಮಾಡ್ಬಾರ್ದಂತ ಅನ್ಕೋತಾರೆ. ಅದನ್ನ ಕೇಳಿದ ತಕ್ಷಣ ಅವರಿಬ್ರು ತುಂಬಾನೇ ಸಂತೋಷ ಪಡ್ತಾರೆ. ಅವ್ರ ಅಪ್ಪ ಅಮ್ಮ ಅರ್ಥ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಅವರಿಬ್ಬರ ಕಣ್ಣಲ್ಲಿ ಆನಂದ ಬಾಷ್ಪ. ತುಂಬಾನೇ ಸಂತೋಷವಾಗಿದ್ರು. ಮತ್ತೆ ಅವರು ಅರ್ಚನಾನ ಗಟ್ಟಿಯಾಗಿ ಹಪ್ಕೋತಾರೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।